ವಂಚನೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಬುಡಕ್ಕೆ ಬರ್ತಾ ಇದೆ ಈ ಪ್ರಕರಣ ಅನ್ನೋದು ಪ್ರಶ್ನೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಸಂಕಷ್ಟನಾ? ಐಶ್ವರ್ಯ ಗೌಡಳ ಬೆನ್ಸ್ ಕಾರನ್ನ ವಿನಯ್ ಕುಲಕರ್ಣಿ ಬಳಸಿದ್ರ ಅನ್ನೋ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಐಶ್ವರ್ಯ ಪತಿ ಹರೀಶ್ ಹೆಸರಲ್ಲಿದ್ದಂತಹ ಬೆನ್ಸ್ ಕಾರನ್ನ ವಿನಯ್ ಕುಲಕರ್ಣಿ ಯೂಸ್ ಮಾಡಿದ್ರು ಅನ್ನುವಂತಹ ಆರೋಪ ಅವ್ರ ಮೇಲಿರೋದು. ವಿನಯ್ ಕುಲಕರ್ಣಿ ಮತ್ತು ಐಶ್ವರ್ಯ ಗೌಡ ಪರಿಚಯ ಹಂಗಾದ್ರೆ ಹಿಂಗೆ? ಈ ಪ್ರಶ್ನೆ ಎಲ್ರಿಗೂ ಬರುತ್ತಲ್ವಾ? ಅಷ್ಟೊಂದು ಕ್ಲೋಸಾ, ಬಹಳ ಹಳೆ ಪರಿಚಯನ ಅನ್ನೋ ಪ್ರಶ್ನೆ ಬರುತ್ತಲ್ವಾ? ಯೋಗೇಶ್ ಗೌಡ ಕೊಲೆ ಕೇಸ್ನ ಆರೋಪಿ ಐಶ್ವರ್ಯ ಕಾರು ಚಾಲಕ ಅನ್ನೋದು ಗೊತ್ತಾಗ್ತಾ ಇದೆ. 2016ರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಆಗಿತ್ತಲ್ಲ, ಸೊ ಅದರಲ್ಲಿ ಅಕ್ಯೂಸ್ ನಂಬರ್ 5 ಇದೇ ಅಶ್ವಥ್ ಗೌಡ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಅಲ್ಲಿಗೆ ಇತ್ತೀಚೆಗೆ ಸ್ನೇಹ ಪರಿಚಯ ಆಗಿರೋದಲ್ಲ, ಬಹಳ ಹಿಂದಿನ ಪರಿಚಯ, ಒಂದು 8-9-10 ವರ್ಷದ ಹಿಂದಿನ ಪರಿಚಯನ ಇದು ಅನ್ನೋ ಅನುಮಾನಗಳು ಮೂಡ್ತಾ ಇದೆ. ಸೊ ವಿನಯ್ ಕುಲಕರ್ಣಿ ಜೊತೆಗೆ ಸಹ ಆರೋಪಿಯಾಗಿದ್ದಂತಹ ಅಶ್ವಥ್ ಗೌಡ ಐಶ್ವರ್ಯ ಗೌಡ ಕಾರು ಚಾಲಕ ಆಗಿದ್ದ ಅನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಸೊ ಇವರನ್ನೇನಾದ್ರೂ ಇನ್ವೆಸ್ಟಿಗೇಷನ್ ಕರೀತಾರೆ, ಯಾಕಂದ್ರೆ ಅಕ್ಯೂಸ್ಡ್ಗೆ ಸೇರಿದಂತಹ ಎಲ್ಲ ಆಸ್ತಿಗೆ ಸಂಬಂಧಪಟ್ಟಂತೆ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ಕೆಲ ಕಾರ್ಗಳನ್ನ ವಶಕ್ಕೆ ಪಡೆದಿದ್ದಾರೆ, ಕೃತ್ಯಕ್ಕೆ ಬಳಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ. ಸೊ ಈ ಕಾರನ್ನು ವಶಕ್ಕೆ ಪಡೆದ ಮೇಲೆ ಇದನ್ನ ಯೂಸ್ ಮಾಡ್ತಿರೋರನ್ನು ಕೂಡ ವಿಚಾರಣೆಗೆ ಒಳಪಡಿಸಬೇಕಲ್ಲ. ಐಶ್ವರ್ಯಳಿಂದ ಇನ್ನೂ 2 ಬೆನ್ಸ್ ಕಾರನ್ನ ಪೊಲೀಸರು ಸೀಸ್ ಮಾಡಬೇಕಾಗಿದೆ. ಈಗಾಗಲೇ ಒಂದು BMW ಆಡಿ ಫಾರ್ಚುನರ್ ಕಾರನ್ನ ಸೀಸ್ ಮಾಡಿದ್ದಾರೆ. ಇನ್ನೂ 2 ಬೆನ್ಸ್ ಕಾರ್ಗಳ ಬಗ್ಗೆ ಐಶ್ವರ್ಯ ಗೌಡ ಬಾಯ್ ಬಿಡ್ತಾ ಇಲ್ಲ. ಆ 2 ಬೆನ್ಸ್ ಕಾರ್ಗಳ ಮೂಲದ ಬಗ್ಗೆ ಪೊಲೀಸರು ಬೆನ್ನತ್ತಿದ್ದಾರೆ. 2 ಕಾರ್ಗಳಲ್ಲಿ ಒಂದು ಬೆನ್ಸ್ ಕಾರು ವಿನಯ್ ಕುಲಕರ್ಣಿ ಬಳಸ್ತಾ ಇದ್ದಿದ್ರ ಬಗ್ಗೆ ಮಾಹಿತಿ ಇದೆ. ಹಾಗಾದ್ರೆ ಎಲ್ಲಿ ಆ 2 ಐಷಾರಾಮಿ ಬೆನ್ಸ್ ಕಾರ್ಗಳು? ಈ ಪ್ರಕರಣದಲ್ಲಿ ಏನಾದರೂ ಸಮನ್ಸ್ ಕೊಡ್ತಾರಾ? ವಿಚಾರಣೆಗೆ ಹಾಜರಾಗಿ ಅಂತ ಕರೀತಾರ ವಿನಯ್ ಕುಲಕರ್ಣಿ ಅವ್ರನ್ನ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸಹಜವಾಗಿ ಇದನ್ನೆಲ್ಲ ನೋಡ್ತಾ ಇದ್ದಂತಹ ಜನರಿಗೆ, ಒಬ್ಬ ಜವಾಬ್ದಾರಿತ ಶಾಸಕನಿಗೆ RR ನಗರದ ಈ ವಂಚಕರ ಜೊತೆಗೆ ಹೆಂಗ್ ಸಂಪರ್ಕ ಬೆಳೀತು, ಯಾವ ರೀತಿಯಾದಂತಹ ಸಂಪರ್ಕ, ವ್ಯವಹಾರಗಳೇನಾದ್ರೂ ಇತ್ತ ಅನ್ನೋ ಪ್ರಶ್ನೆಗಳೆಲ್ಲ ಬಂದ್ಬಿಡುತ್ತೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ಈ ಎಲ್ಲ ಡೀಟೇಲ್ಸ್ ಅನ್ನ ನೋಡ್ತಾರೆ, ತೀರಾ ಹಳೆ ಪರಿಚಯ ಅಂತ ಅನಿಸ್ತಾ ಇದೆ. 2016-17ರ ಸಮಯದಲ್ಲಿ ಯೋಗೇಶ್ ಗೌಡ ಹತ್ಯೆ ಆಗಿತ್ತು. ಸೊ ಆಗ್ಲೇ ಅಕ್ಯೂಸ್ಡ್ ಇತ್ತ ಅಂತ ಹೇಳಿದ್ರೆ ಅದಕ್ಕೂ ಹಿಂದಿನಿಂದ ಗೊತ್ತಿರ್ತಾರೆ. ಸೊ ಏನೇನ್ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ, ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಅವರಿಗೆ ನೋಟಿಸ್ ಕೊಡುವಂತಹ ವಿಚಾರ ಆಲೋಚನೆ ಪೊಲೀಸರಿಗಿದೆಯಾ? ಮಮತಾ, ಈ ಒಂದು ಪ್ರಕರಣದಲ್ಲಿ RR ನಗರದಲ್ಲಿ ದಾಖಲಾದಂತಹ 3ನೇ FIR ನಲ್ಲಿ ಅಶ್ವಥ್ ಗೌಡ ಅಂತೇಳಿ ಒಂದು ಹೆಸರಿದೆ. ಆ ಅಶ್ವಥ್ ಗೌಡ ಐಶ್ವರ್ಯ ಗೌಡಳ ಕಾರು ಚಾಲಕ. ಈ ಅಶ್ವಥ್ ಗೌಡ ಯಾರು ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣದ A5 ಆರೋಪಿ. ಅಲ್ಲಿಗೆ ಈ ವಿನಯ್ ಕುಲಕರ್ಣಿ ಕೂಡ ಅದರಲ್ಲಿ ಆರೋಪಿ. ಹೀಗಾಗಿ ವಿನಯ್ ಕುಲಕರ್ಣಿ, ಅಶ್ವಥ್ ಗೌಡ ಇವರೆಲ್ಲರೂ ಕೂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಸಹ ಆರೋಪಿಗಳು. ಹೀಗಾಗಿಯೇ ಎಲ್ಲಿಂದ ಎಲ್ಲಿಗೆ ಲಿಂಕು? ಇಲ್ಲಿ ವಿನಯ್ ಕುಲಕರ್ಣಿ ಮತ್ತೆ ಐಶ್ವರ್ಯ ಗೌಡಗೆ ಯಾವುದಾದ್ರೂ ಲಿಂಕ್ ಇದೆಯಾ ಅನ್ನೋ ಒಂದಷ್ಟು ಅನುಮಾನ ಸಹಜವಾಗಿ ದಟ್ಟವಾಗಿ ಕಾಡ್ತಿರೋದು. ಕಾರಣ, ಈ ಹಿಂದೆ ಈ ಕೊಲೆ ಪ್ರಕರಣದಲ್ಲಿ ಒಂದೇ ಸಿಂಡಿಕೇಟ್ ನಲ್ಲಿ ಇದ್ದಂತಹ ಈತ ಐಶ್ವರ್ಯ ಗೌಡಳ ಲಿಂಕ್ಗೆ ಬಂದದ್ದಾದ್ರೂ ಹೇಗೆ ಅನ್ನೋ ಮಟ್ಟಿಗೆ ಒಂದಷ್ಟು ಪೊಲೀಸರಿಗೆ ಅನುಮಾನಗಳು ಕಾಡ್ತಿದ್ದಾವೆ. ಹೀಗಾಗಿಯೇ ಆತನನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಈ ಹಿಂದೆ ಹರೀಶ್ ಗೌಡ ಅಂತೇಳಿ ಈ ಐಶ್ವರ್ಯ ಗೌಡಳ ಪತಿ ಹರೀಶ್, ಆತನ ಹೆಸರಿನಲ್ಲಿರುವ ಒಂದು ಬೆನ್ಸ್ ಕಾರ್ ಏನಿದೆ ಅದನ್ನ ವಿನಯ್ ಕುಲಕರ್ಣಿ ಬಳಸ್ತಿದ್ರು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಇದೀಗ ಆ ಕಾರನ್ನ ವಾಪಸ್ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಈಗಾಗಲೇ ಐಶ್ವರ್ಯ ಗೌಡಳಿಂದ 3 ಐಷಾರಾಮಿ ಕಾರುಗಳನ್ನ ಸೀಸ್ ಮಾಡಲಾಗಿದೆ. ಒಂದು ಫಾರ್ಚುನರ್, BMW ಆಡಿ ಕಾರನ್ನ ಸೀಸ್ ಮಾಡಿದ್ದಾರೆ. ಮತ್ತೆ 2 ಬೆನ್ಸ್ ಕಾರುಗಳು. ಈ ಐಷಾರಾಮಿ ಕಾರುಗಳನ್ನ ಆಕೆ ಎಲ್ಲಿದೆ ಅನ್ನೋದನ್ನ ಬಾಯ್ಬಿಡ್ತಿಲ್ಲ. ಹೀಗಾಗಿ ಆಕೆಯ ವಿಚಾರಣೆ ಅವಶ್ಯಕತೆ ಇದೆ ಅನ್ನೋ ಮಟ್ಟಿಗೆ ಪೊಲೀಸ್ ಇಲಾಖೆ ಅಭಿಪ್ರಾಯವನ್ನ ಪಡ್ತಿದೆ. ಹೀಗಾಗಿಯೇ ಆ ಬೆನ್ಸ್ ಕಾರನ್ನ ವಿನಯ್ ಕುಲಕರ್ಣಿ ಬಳಸಿದ್ರ ಸಂಬಂಧ ಅದು ಹೇಗ್ ಬಂತು, ಯಾವ ಕಾರಣಕ್ಕೋಸ್ಕರ ಕೊಟ್ರು ಅನ್ನೋದ್ರ ಬಗ್ಗೆ ವಿಚಾರಣೆ ನಡೆಸುವ ಅವಶ್ಯಕತೆ ಇದೆ ಅನ್ನೋದು ಪೊಲೀಸ್ ಇಲಾಖೆಯ ಅಭಿಪ್ರಾಯ. ಹೀಗಾಗಿಯೇ ಅವ್ರಿಗೆ ವಿಚಾರಣೆಗೆ ಕರಿಬೇಕು ಅನ್ನೋ ಚಿಂತನೆಯಲ್ಲಿ ಪೊಲೀಸರು ಇರೋದು. ಅದ್ರ ಜೊತೆಗೆ ಈ ಕೊಲೆ ಪ್ರಕರಣದ ಆರೋಪಿ ಅಶ್ವಥ್ ಗೌಡ ಕೂಡ ಇದರಲ್ಲಿ ಇರೋದ್ರಿಂದ ವಿನಯ್ ಕುಲಕರ್ಣಿಯನ್ನ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋ ಮಟ್ಟಿಗೆ ಪೊಲೀಸ್ ಇಲಾಖೆಯಿಂದ ಒಂದಷ್ಟು ಮಾಹಿತಿಗಳು ತಿಳಿದು ಬರ್ತಿದ್ದಾವೆ. ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.